ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಜೀವನ ಲೆಕ್ಕಿಸದೆ ಅವ್ರು ನಿನ್ನನ್ನು ಕಾಪಾಡಿದಾರೆ ಸೇವಂತಿ. ಆ ಗ್ರಾಟಿಟ್ಯೂಡ್ ಒಬ್ಬರಿಗಾದ್ರೂ ಬೇಡವಾ? ತುಂಬಾ ಬೇಜಾರಾಗ್ತಿದೆ. ಸರ್, ನೀವೇನು ಯೋಚನೆ ಮಾಡ್ಬೇಡಿ. ಅತ್ತೆ ಹತ್ರ ಅಜ್ಜಿ ಹತ್ರ ನಾನ್ ಮಾತಾಡ್ತೀನಿ. ಏನು ಪ್ರಯೋಜನ ಇಲ್ಲ. ಅವ್ರನ್ನ ನಾನ್ ಕನ್ವಿನ್ಸ್ ಮಾಡ್ತೀನಿ. ನಾನು ಇಷ್ಟೊತ್ತು ಅದನ್ನೇ ಮಾಡಿದ್ದು ಸೇವಂತಿ. ಆಕೆನ ಇಲ್ಲಿ ಇಟ್ಕೋಬಾರ್ದು, ಅವ್ರನ್ನ ಕಳಿಸ್ಬಿಡ್ಬೇಕು ಅಂತ ಎಲ್ಲರೂ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಅಲ್ಲ, ಅವ್ರನ್ನ ಒಬ್ರು ಕಳ್ಳಿ ತರ ನೋಡ್ತಿದ್ದಾರೆ. ನಾಳೆ ಮನೆಯೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹಾಗೇನ್ ಮಾಡ್ತೀಯ ಅಂತ ಯಶೋದತ್ತೆ ಹಾಕೊಡಕ್ಕೆ ಇವ್ರು ಕೇಳಕ್ಕೆ. ಅಲ್ಲ ಅವ್ರು ಸೇವಂತಿ, ಬೆಟರ್ ನಾವ್ ಇವ್ರುಗಳನ್ನ ಕನ್ವಿನ್ಸ್ ಮಾಡೋದಕ್ಕಿಂತ ಆಕೆ ಹತ್ರ ಹೋಗಿ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ ಅವ್ರನ್ನ ಆಶ್ರಮ ಕಳ್ಸೋದೇ ಒಳ್ಳೇದು ಅನಿಸ್ತಾ ಇದೆ. ಕಿರಿಕಿರಿ ಇರಲ್ಲ. ಸೇವಂತಿ, ಅವ್ರನ್ನ ಇಲ್ಲಿಂದ ಕಳ್ಸೋದಕ್ಕೆ ನಿನಗಿಂತ ಹೆಚ್ಚಾಗಿ ನನಗ್ ಬೇಜಾರಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಈ ವಿಚಾರನ ಹೇಗ್ ಪ್ರಸ್ತಾಪ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾವೇನೋ ಜೋರ್ ಮಾಡಿ ಅಜ್ಜಿ ಬಾಯಿನ ಅಮ್ಮನ ಬಾಯಿನ ಮುಚ್ಚಿಸಿ ಅವ್ರನ್ನ ಇಲ್ಲೇ ಇರೋ ಹಾಗೆ ಮಾಡಬಹುದು. ಆದ್ರೆ ನಾಳೆ ಇವರೆಲ್ಲ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ನಡ್ಸ್ಕೋತಾರೆ ಅಂತ ಏನ್ ಗ್ಯಾರಂಟಿ? ಏನೋ ಇಲ್ಲ ಸಲದ ಆರೋಪಗಳನ್ನ ಹೊರಿಸಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ? ನಿನಗೆ ಗೊತ್ತು, ಯಶೋದಾತ ಇರೋ ಕಡೆ ಮ್ಯಾಚ್ ಬಾಕ್ಸ್ನ ಅವಶ್ಯಕತೆನೇ ಇರಲ್ಲ. ಆಯ್ತು, ನೀವ್ ಹಾಗೆ ಮಾಡಿ. ಯೋಚನೆ ಮಾಡ್ಬೇಡ. ಆಶ್ರಮದಲ್ಲಿ ಅವರು ಇಲ್ಲಿಗಿಂತ ಚೆನ್ನಾಗಿರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಅರೆ, ಸೇವಂತಿ, ಯಾಕಿಷ್ಟು ಎಮೋಷನಲ್ ಆಗ್ತೀಯಾ? ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಸರ್, ಆದ್ರೆ ನಮ್ ಕೃಷ್ಣನು ಹೀಗೆ ದಿಕ್ಕು ದೆಸೆ ಇಲ್ದೆ, ಹೊಟ್ಟೆಗೆ ಬಟ್ಟೆಗೆ ಇಲ್ದೆ ಬೀದ್ ಬೀದಿನಲ್ಲಿ ಅಲಿತಾ ಇದ್ದಾನೇನೋ ಅಂತ ತುಂಬಾ ಭಯ ಆಗ್ತಿದೆ. ಅಲ್ಲ ಸರ್, ಅವ್ರೇನ್ ಮನುಷ್ಯರ ರಾಕ್ಷಸರ ಸರ್? ಅಷ್ಟು ಮುದ್ದಾಗಿರೋ ಮಗುದು ಕಣ್ ಕಿತ್ತಿದಾರಲ್ಲ ಸರ್, ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನಿಮ್ಗಾಗ್ಲೇ ಹೇಳಿದ್ನಲ್ಲ ಅರ್ಜುನ್ ಸರ್, ಇದೊಂದು ದೊಡ್ಡ ಮಾಫಿಯಾ. ಮೇಲ್ ಕಾಣಿಸೋದು ಇಂಥ ಗೌರಮ್ಮ, ಶಿವಮ್ಮ, ರಾಜಣ್ಣಂತವ್ರು. ಆದ್ರೆ ಅವ್ರ ಹಿಂದೆ ಇರೋ ದೊಡ್ಡ ದೊಡ್ಡ ಕೈಗಳು ಯಾರಿಗೂ ಕಾಣಿಸಲ್ಲ. ಒಂದ್ ವೇಳೆ ಕಾಣಿಸಿದ್ರು ನಮ್ ವ್ಯವಸ್ಥೆ ಅವ್ರನ್ನ ಬಿಟ್ಕೊಡೋದಿಲ್ಲ. ನಿನ್ ಮಾತನ್ನ ತೆಗೆದಾಕಕ್ಕಾಗಲ್ಲ ಸೇವಂತಿ. ಅಂದ್ರೆ ಅವನ ಅದೇ ಪರಿಸ್ಥಿತಿಲಿ ಇದ್ದಾನೆ ಅಂತಲ್ಲ, ಆ ಸಾಧ್ಯತೆಗಳನ್ನ ತೆಗೆದಾಕಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ. ನೀನ್ ಹೇಳಿದ್ದು ಸರಿ ಸೇವಂತಿ. ನಾವೆಲ್ಲ ರೀತಿಯಲ್ಲಿ ಯೋಚನೆ ಮಾಡ್ಬೇಕು. ಅದೇನೋ ಭಿಕ್ಷೆ ಬಿಡೋ ವ್ರತ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಏನು ಇಲ್ಲ. ನಿನಗೋಸ್ಕರ, ನಮ್ಮ ಮಗುಗೋಸ್ಕರ ನಾನು ಏನು ಮಾಡಕ್ಕೂ ರೆಡಿ. ಹಾಗಾದ್ರೆ ನಾನು ಇವತ್ತೇ ಗುರೂಜಿ ಹತ್ರ ಮಾತಾಡ್ತೀನಿ. ಸರ್, ನನಗೆ ಯಾಕೋ ಆ ದೇವ್ರೆ ನಿಮ್ ಬಾಯಲ್ಲಿ ಮಾತಾಡಿಸ್ತಾ ಇದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ನನಗೀಗ ನಂಬಿಕೆ ಬಂತು. ಅರ್ಜುನ್ ಸರ್, ನೀವ್ ಒಬ್ರಿದ್ರೆ ಖಂಡಿತವಾಗ್ಲೂ ನಮ್ಮ ಮಗು ನಮಗ್ ಸಿಗತ್ತೆ. ದೇವ್ರೆ, ಕಂದ, ನನ್ ಮುದ್ದು ಕೃಷ್ಣ, ನೀನೇನು ಯೋಚನೆ ಮಾಡ್ಬೇಡ. ನಾವ್ ಖಂಡಿತ ನಿನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತೀವಿ. ಅವತ್ತು ಇವಳಿಂದನೇ ಸೇವಂತಿ ಮುಖದ ಮೇಲೆ ಬೀಳ್ಬೇಕಾಗಿರೋ ಭಸ್ಮ ಅಶ್ವಿನ್ ಮುಖಕ್ಕೆ ಬಿದ್ದು ಸೇವಂತಿ ಬಲಿ ತಪ್ಪೋಯ್ತು. ಇವತ್ತು ಬಿರುಗಾಳಿ ಹಾಗೆ ಬಂದು ನನ್ ಜೋಳಿಗೆನೆ ಬೀಳಿಸ್ಬಿಟ್ಲಲ್ಲ.
ಏಯ್ ಯಾಕೆ ಬಂದೆ? ಓ ಪರವಾಗಿಲ್ವೇ? ನಮ್ಮನೆ ಕಸ ಮುಸ್ರೆ ಮಾಡಕ್ ಬಂದಿರೋ ನೀನು ಏನೋ ಹೋಗ್ಲಿ ಪಾಪ, ಸೇವಂತಿ ಅಕ್ಕ ಹೇಳಿದ್ರು ಅಂತ ಕಾಫಿ ಕೊಡಕ್ ಬಂದ್ರೆ ನನ್ ಮೇಲೆ ರೋಪ್ ಹೊಡಿತಾ ಇದೀಯಲ್ಲ. ನಿನಗೆ ಯಾರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಮೊದ್ಲು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲಿ. ನಾನಾಗಿದ್ಕೆ ಸರಿ ಹೋಯ್ತು, ಬೇರೆ ಯಾರ್ ಮೇಲಾದ್ರೂ ನೀನ್ ಹೀಗ್ ರೇಗಾಡಿದ್ರೆ ಹಾಗೆ 2 ಕೊಟ್ಟು ಕಳಿಸ್ತಾ ಇದ್ರು. ಏನೋ ನಮ್ ಸೇವಂತಿ ಅಕ್ಕನ್ ಕಾಪಾಡ್ದೆ ಅಂತ ಸುಮ್ನಿದೀನಿ. ಓವರ್ ಆಗಿ ಆಡ್ಬೇಡ, ತಗೋ. ಓಹೋ, ಹನುಮಂತನ ತಾಯ್ತ, ಇದರಿಂದನೇ ನನ್ ಜೋಳಿಗೆ ಬಿದ್ದಿದ್ದು. ಹೇಯ್, ಎಷ್ಟೊತ್ವರೆಗೂ ಹೀಗೆ ಹಿಡ್ಕೊಂಡು ನಿಂತಿರ್ಬೇಕು? ತಗೋ. ಅಲ್ಲೇಡ. ಅಬ್ಬಬ್ಬಬ್ಬಬ್ಬ, ಏನ್ ದಿಮಾಕೆ ನಿನಗೆ? ತಗ್ಗಿ ಬಗ್ಗಿ ನಡೆಯೋದನ್ನ ನಿಮ್ ಮನೆಯವ್ರು ಯಾರು ನಿನ್ಗೆ ಹೇಳ್ಕೊಟ್ಟಿಲ್ವಾ? ಇಷ್ಟುದ್ದ ಇದ್ಕೊಂಡೆ ಇಷ್ಟೆಲ್ಲ ಆಡ್ತೀಯಲ್ಲ. ಕಾಫಿ ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ನಾನು ಹೋಗ್ತಾ ಇರ್ತೀನಿ. ಸಿಕ್ದವ್ರಿಗೆಲ್ಲ ಉಪಚಾರ ಮಾಡಿ ಬಲವಂತವಾಗಿ ಕುಡ್ಸೋದಕ್ ನನಗ್ ಬರೋದಿಲ್ಲ. ಹಾಗಲ್ಲಮ್ಮ, ನನ್ ಕೈ ಗಲೀಜಾಗಿದೆ, ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ದೆ. ಹಾಗ್ ಬಾ ದಾರಿಗೆ. ಮಾತಲ್ಲಿ ಸ್ವಲ್ಪ ನಯ ವಿನಯ ವಿಧೇಯತೆ ಕಲ್ತ್ಕೋ. ಬಂದಿರೋದು ಮನೆ ಕೆಲ್ಸಕ್ಕೆ, ನಮ್ಮೇಲ್ ದಬ್ಬಾಳಿಕೆ ಮಾಡಕ್ಕಲ್ಲ. ಕೈ ಬಾಯಿ ಶುದ್ಧವಾಗಿಟ್ಕೊಂಡ್ರೆ ನಿನಗೆ ಒಳ್ಳೇದು. ನನಗೆ ಬುದ್ಧಿ ಹೇಳ್ತೀಯಾ? ನಿನ್ನ ಅಹಂಕಾರ ಅಡಗ್ಸಕ್ಕೆ ನನಗ್ ಚೆನ್ನಾಗ್ ಬರುತ್ತೆ ಕಣೆ. ನಾನೀ ಮನೆ ಹಿರಿ ಸೊಸೆ, ನೀನ್ ಚಾಕ್ರಿ ಮಾಡಕ್ಕಲ್ಲ ಇರೋದು. ಕೆಳಗಡೆ ಬರ್ತಾ ನೀನ್ ಈ ಎಂಜಲು ಲೋಟನ ನೀನೇ ತಗೊಂಡ್ ಬಾ. ಅದಕ್ಕೋಸ್ಕರ ತಿರ್ಗಾ ನಾನ್ ಮೇಲ್ ಬರೋದಕ್ಕಾಗಲ್ಲ. ಚೋಟಾಳ್ಗೊಂದು ಮೋಟಾಳು ಅಂತ ನಿನ್ನ ನೋಡೆ ಬರ್ದಿರ್ಬೇಕು. ಬಿಡಲ್ಲ ಕಣೆ ನಿನ್ನ, ಬಿಡಲ್ಲ. ನನ್ನ ಮೊದಲನೇ ಗುರಿನೂ ಸೇವಂತಿ, ಕೊನೆ ಗುರಿನೂ ಸೇವಂತಿ ಅನ್ಕೊಂಡಿದ್ದೆ. ಇಲ್ಲ, ಈಗ ನನ್ನ ಮೊದಲನೇ ಗುರಿ ನೀನೇ ಕಣೆ.